ಮಾರ್ನಿಂಗ್ ಪ್ರೊಡಕ್ಟಿವ್ ರೋಟೀನ್ ಎಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ಮಾಡುವಂಥ ಕೆಲಸನೇ ಶೆಡ್ಯೂಲ್ ಮಾಡ್ತೀನಿ. ಇದು ಬಂದು ಇವತ್ತಿನ ಕೆಲಸ ಏನೇನೆಲ್ಲ ಇರುತ್ತೆ, ಇಂಪಾರ್ಟೆಂಟ್ ಥಿಂಗ್ಸ್ ಏನೇನೆಲ್ಲ ಇದೆ ಅಂತ ಎಲ್ಲ ಕಂಪ್ಲೀಟಾಗಿ ಬರಿತಾ ಇರ್ತೀನಿ. ಸ್ಟಿಕ್ ಪ್ಯಾಡ್ ನೋಟ್ಸ್ ಅಂತೂ ತುಂಬಾನೇ ಹೆಲ್ಪ್ಫುಲ್ ಫ್ರೆಂಡ್ಸ್. ಪ್ರತಿ ದಿನದಲ್ಲಿ ತುಂಬಾನೇ ಯೂಸ್ ಆಗುವಂಥ ವಸ್ತು ನನಗದು. ಹಾಗೆ ಇನ್ನು ಸಾಂಬಾರ್ಗೆ ಸೊಪ್ಪು ಸೋಸ್ತಾ ಇದ್ರೆ ಜಯಂತ್ ಅವ್ರ ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇನ್ನು ಫ್ರೆಶ್ ಅಪ್ ಆಗಿ ಹೋಗಿ ತರಕಾರಿ ತಗೊಂಡ್ಬರೋದ್ರೊಳಗಡೆ ನನಗೋಸ್ಕರ ಗಂಜಿ ಕಾದಿತ್ತು. ಇದು ಬಂದು ರಾಗಿ, ನವಣೆ, ಬಾರ್ಲಿ 3 ಮಿಕ್ಸ್ ಮಾಡಿ ಕೊಡ್ತಾರೆ ಜಯಂತ್ ನನಗೋಸ್ಕರ. ಏನ್ ಸಖತ್ತಿರುತ್ತೆ ಗೊತ್ತಾ, ಟೇಸ್ಟ್ ಮಾತ್ರ ಆಸಮ್. ಇದು ನಾನು ಹೇಳ್ತಾ ಇಲ್ಲ, ನಮ್ಮ ದಾವಣಗೆರೆ ಜನನೇ ಹೇಳ್ತಾ ಇದ್ದಾರೆ. ಇನ್ನು ಅವ್ರ ಕೆಲಸ ಕಂಪ್ಲೀಟ್ ಆಗೋದ್ರೊಳಗಡೆ ನಾನು ಸಾಂಬಾರ್ಗೆಲ್ಲ ಜೋಡಿಸ್ಕೊಂಡು ಅಡಿಗೆ ಮನೆಗೆ ಹೋಗಿ ನೋಡೋದ್ರೊಳಗಡೆ ಸಿಂಕ್ ಅಲ್ಲಿ ಪಾತ್ರೆಗಳು ಇಷ್ಟು ಕಾಯ್ತಾ ಇತ್ತು. ಇನ್ನು ಡಬ್ಬೆನಲ್ಲಿ ಬೇಳೆ ಖಾಲಿ ಆಗಿತ್ತು ಅಂತ ಹೇಳಿ ಫ್ರಿಜ್ ಇಂದ ಬೇಳೆ ತಂದು ಫಿಲ್ ಮಾಡಿ ಇಕ್ತಾ ಇದ್ದೀನಿ. ಹಾಗೆ ಇನ್ನು ಒಂದ್ ಕಡೆ ಸಾಂಬಾರ್ಗೆಲ್ಲ ಜೋಡಿಸಿಟ್ಟು ಪಾತ್ರೆ ತೊಳೆದಿತ್ತು, ಅದನ್ನು ಕೂಡ ತೊಳಿಬೇಕು ಅಂತ ಹೇಳಿ ನಿಂತ್ಕೊಂಡಾಗ ಮಿಂಚಕ್ಕ ಎದ್ದಾಯ್ತು. ಸೊ ಅವಳಿಗೆ ಎದ್ದ ತಕ್ಷಣ ಅರ್ಧ ಲೋಟ ನೀರ್ ಬೇಕು. ಅದನ್ನ ಕುಡಿಸಿದ ತಕ್ಷಣ ಜಯಂತ್ ಇಲ್ಲಿ ನೋಡಿ ಫ್ರೆಶ್ ಅಪ್ ಆಗಿ ಆಲ್ರೆಡಿ ಬಂದಾಯ್ತು. ಪುನುಗು ಹಚ್ಚಿ ಅವ್ರನ್ನ ಕಳಿಸಿ ಅಡಿಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಆಲ್ಮೋಸ್ಟ್ ಮಿಂಚು ಎದ್ದಳದ್ರೊಳಗಡೆ ಮಾಡ್ಕೊಂಡ್ರೆ ಸರಿ, ಇಲ್ಲ ಅವಳು ಎದ್ಲು ಅಂತಂದ್ರೆ ಕಾಟನೋ ಕಾಟ, ಅಂತಿಂತ ಕಾಟ ಅಲ್ಲ. ಸೊ ಈ ತರ ಮೇಲ್ಗಡೆಯಿಂದ ಕೆಳಗಡೆ ಅಷ್ಟು ಇಳಿಸ್ಕೊಂತಾರೆ. ಆಟೋ ಬಂದ ತಕ್ಷಣ ತಗೊಂಡು ಹೋಗ್ತಾರೆ. ಅದಾಗಿದ ತಕ್ಷಣ ಇನ್ನು ಮಕ್ಕಳು ಒಬ್ಬೊಬ್ಬರು ಎದ್ದಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಸಾಂಬಾರ್ ಏನ್ ಇಟ್ಟಿರ್ತೀನಲ್ಲ ಅದನ್ನ ಮಕ್ಕಳಿಗೋಸ್ಕರ ಈ ತರ ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆನೆ ಸಪ್ರೇಟ್ ಆಗಿ ತೆಗೆದಿಟ್ಟಿರ್ತೀನಿ. ಅದು ಅವ್ರಿಗೋಸ್ಕರ ಮಾತ್ರ. ಇನ್ನು ಇವ್ರಿಗೆ ಆಟ ಆಡಿ ಅಂತಂದ್ರೆ ಇಷ್ಟ್ರ ಮಟ್ಟಿಗೆ ಆಟ ಆಡ್ತಿದ್ದಾರೆ. ಇದು ನಮ್ದು ಸಮ್ಮರ್ ಕತೆ ಫ್ರೆಂಡ್ಸ್.